ಯಾರ್ಯಾರನೋ ಬೆಳೆಸ್ತೀರಿ ಅಂಬ್ರು, ನಮ್ಮನ್ನು ಒಂದ್ ಸ್ವಲ್ಪ ಬೆಳೆಸಿ ಬರೀ ಇಂಥದೆಯ ಓಡೋಕೆ ಆತಿಲ್ಲಪ್ಪ, ಶಕ್ತಿ ಸಾಕತ್ತಿಲ್ಲ ಏನೋ. ಭೂತ ಅದು ಭೂತ. ಈ ಸ್ಕಿನ್ ಕೇರ್ ಇನ್ನು ಯಾವ ತರ ಫ್ಲೇವರ್ ಅಂದ್ರೆ ಯಾವ ತರ ಫ್ಲೇವರ್ ಅಂತಿದ್ರೆ ಯಾವ ಸ್ಕಿನ್ ಇದು ಸಾರಿ ಪಿಂಪಲ್ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಎಷ್ಟಪ್ಪ ಸಿಕ್ಸ್ ಹೊಡೈತೆ ಮಾರೆ. ಹಲೋ ನಮಸ್ಕಾರ, ನಾನು ನಿಮ್ಮ ಶಾನಿ ಪುತ್ರನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಂತ ವಿಡಿಯೋ ಮಾಡ್ತಿದ್ದೆ ಹೇಳ್ರೆ, ಈ ಫೇಸ್ ಮಾಸ್ಕ್ ನ ಯಾವ ತರ ಅಪ್ಲೈ ಮಾಡುದನ್ನ ವಿಡಿಯೋ ಮಾಡ್ತಿದ್ದೆ. ನಮ್ ಕುಂದಾಪುರದಲ್ಲಿ ಈ ಸ್ಕಿನ್ ಕೇರ್ ನ ಫಾಲೋ ಮಾಡುವರು, ಈ ಸ್ಕಿನ್ ಕೇರ್ ಮಾಡುವರು, ಮತ್ತೆ ಈ ಫೇಸ್ ಮಾಸ್ಕ್ ನಲ್ಲಿ ಅಪ್ಲೈ ಮಾಡುವರು ಲಿಮಿಟೆಡ್ ಜನ ಇದ್ರು. ಆ ಲಿಮಿಟೆಡ್ ಜನದ್ರಲ್ಲೂ ಕೆಲವರೆಲ್ಲ ಈ ವೀಕಲ್ ಒಂದೆರಡು ಸಲ ಈ ಮಾಸ್ಕ್ ನ ಅಪ್ಲೈ ಮಾಡ್ತಾರ. ಬಟ್ ಅವರು ಕೂಡ ತುಂಬಾ ಮಿಸ್ಟೇಕ್ಸ್ ಮಾಡ್ತಾರ. ಈ ಸ್ಕಿನ್ ಕೇರ್ ಅಂದ್ರೆ ಈ ಫೇಸ್ ಮಾಸ್ಕ್ ನ ಯಾವ ತರ ಅಪ್ಲೈ ಮಾಡಕ್, ಇದ್ರ ಬೆನಿಫಿಟ್ಸ್ ಎಂತ ಮಿಸ್ಟೇಕ್ಸ್ ಮಾಡೋಕಾಗ ಅನ್ನೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೆ. ಫಸ್ಟ್ ಈ ಮಾಸ್ಕ್ ಇದು ಬೆನಿಫಿಟ್ಸ್ ಅಂತ ಹೇಳಿ ಕಾಂಬ. ತುಂಬಾ ಜನ ಪಾರ್ಲರಿಗೆಲ್ಲ ಹೋಗಿ ಫೇಶಿಯಲ್ ಎಲ್ಲ ಮಾಡ್ಕೊಂಡು ತುಂಬಾ ದುಡ್ಡು ಖರ್ಚು ಮಾಡ್ಕೊಂತಾರ. ಅಷ್ಟಪ್ಪ ದುಡ್ಡೆಲ್ಲ ಖರ್ಚು ಮಾಡೋ ಬದಲು ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಈ ಮಾಸ್ಕ್ ಎಲ್ಲ ಸಿಕ್ಕತ್ತ. ನಿಮ್ಗೆ ಸ್ಕಿನ್ ಯಾವ ತರ ಮಾಸ್ಕ್ ಬೇಕು ಅಂದ್ರೆ ಯಾವ ತರ ಸಿರಮ್ಸ್ ಇದ್ದದ್ ಮಾಸ್ಕ್ ಬೇಕು ಅದನ್ನ ನೀವು ಚಾಯ್ಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೊಂಡ್ಲಕ್ಕ ಇದೇನು ಅಫೋರ್ಡೇಬಲ್ ಪ್ರೈಸ್ ಅಲ್ಲೇ ಸಿಕ್ಕತ್ತ. ನೀವು ಫೇಶಿಯಲ್ ಎಲ್ಲ ಮಾಡುವಷ್ಟೆಲ್ಲ ದುಡ್ಡು ಖರ್ಚು ಹಾಕೋದಿಲ್ಲ. ಇದು ಒಂದ್ ಮಾಸ್ಕ್ ಅಪ್ಲೈ ಮಾಡುದು ನೀವು ಫೇಶಿಯಲ್ ಮಾಡೋದಷ್ಟೇ ರೇಂಜ್ ಅಲ್ಲೇ ಬದತ್ತ. ಅದಕ್ಕೆ ಈ ತರ ಮಾಸ್ಕ್ ನ ವೀಕಲ್ ಒಂದ್ಸಲ ಇಲ್ಲಿ ಅಂದ್ರೆ ಮಂತ್ ಅಲ್ಲಿ 1-2-3 ಟೈಮ್ಸ್ ಇಲ್ಲಿ ಅಪ್ಲೈ ಮಾಡಿದ್ರೆ ಸ್ಕಿನ್ ಒಳ್ಳೆ ಆತ್ತ. ನಾನು ಇವತ್ತು ಸ್ಯಾಲಿಸಿಲಿಕ್ ಆಸಿಡ್ ತಕೊಂಡಿದ್ದೆ. ಇದೆಂತಕ್ಕೆ ಈ ಸಿರಮ್ ತಕೊಂಡಿದ್ದೆ ಹೇಳಿ ಹೇಳ್ರೆ, ನನ್ ಸ್ವಲ್ಪ ಮುಖದಲ್ಲಿ ಪಿಂಪಲ್ ಆಯ್ತು, ಅದಕ್ಕೆ ಈ ಸ್ಯಾಲಿಸಿಲಿಕ್ ಆಸಿಡ್ ಒಳ್ಳೇದು, ಅದಕ್ಕೆ ನಾನು ಈ ಮಾಸ್ಕ್ ತಕೊಂಡಿದ್ದೆ. ನಿಮ್ಗೆ ನಿಮ್ ಸ್ಕಿನ್ಗೆ ಯಾವ ಫ್ಲೇವರ್ ಇದೆ, ಯಾವ ಸಿರಮ್ಸ್ ಬೇಕು ಅದ್ ತಕೊಂಡಿ. ವಿಟಮಿನ್ ಸಿ ಸಿರಮ್ ತಕೊಂಡ್ರೆ ಮುಖ ಗ್ಲೋ ಆಯ್ತು, ಈ ಸ್ಯಾಲಿಸಿಲಿಕ್ ಆಸಿಡ್ ತಕೊಂಡ್ರೆ ಪಿಂಪಲ್ಸ್ ಎಲ್ಲ ಸ್ವಲ್ಪ ಹೊತ್. ಆ ತರ ನಿಮ್ಗೆ ಯಾವ್ದು ನಿಮ್ ಸ್ಕಿನ್ ಗೆ ಯಾವ ತರ ಮಾಸ್ಕ್ ಬೇಕೋ ಆ ತರ ಮಾಸ್ಕ್ ತಕೊಳ್ಳಿ. ಮತ್ತೆ ಇದನ್ನ ವೀಕಲ್ ಒಂದ್ಸಲ ಅಪ್ಲೈ ಮಾಡೋದ್ರಿಂದ ತುಂಬಾ ಎಫೆಕ್ಟ್ ಇತ್ತು, ತುಂಬಾ ಎಫೆಕ್ಟ್. ನಿಮ್ಗೆ ಫೇಸ್ ಗ್ಲೋ ಆತ್, ಮತ್ತೆ ಪಿಂಪಲ್ಸ್ ಎಲ್ಲ ಇದ್ರೆ ಕಡಿಮೆ ಆತ್. ಒಂದೊಂದು ಮಾಸ್ಕ್ ಮೇಲೂ ಒಂದೊಂದ್ ತರ ಎಫೆಕ್ಟ್ ನೀವು ಕಾಣ್ಲಕ್ ಇದನ್ನ ಅಪ್ಲೈ ಮಾಡಿ ಆದ್ಮೇಲೆ. ಈ ಮಾಸ್ಕ್ ರಿಸಲ್ಟ್ ನಿಮ್ಗೆ ಎಫೆಕ್ಟಿವ್ ಆಗಿ ಬರ್ಕಿದ್ರೆ ಇದನ್ನ ಕರೆಕ್ಟ್ ವೇ ಅಲ್ಲಿ ನೀವು ಅಪ್ಲೈ ಮಾಡ್ಕೊಂಡು ಸ್ಕಿನ್ನಿಗೆ. ತುಂಬಾ ಜನ ತುಂಬಾ ಮಿಸ್ಟೇಕ್ಸ್ ಮಾಡ್ತಾರ. ಆ ಮಿಸ್ಟೇಕ್ಸ್ ಯಾವ್ದಲ್ಲ, ಮತ್ತೆ ಯಾವ ಮಿಸ್ಟೇಕ್ಸ್ ಮಾಡೋಕಾಗ, ಮತ್ತೆ ಇದನ್ನ ಯಾವ ವೇ ಅಲ್ಲೇ ಕರೆಕ್ಟ್ ವೇಲ್ ಹಚ್ಕಣಕ ಅನ್ನೇಳಿ ನಾ ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೆ. ಫಸ್ಟ್ ಮಿಸ್ಟೇಕ್ ಯಾವ್ದಂದ್ರೆ ಈ ಮಾಸ್ಕ್ ಅಪ್ಲೈ ಮಾಡುದು, ಈ ಸ್ಕಿನ್ ಕೇರ್ ಫಾಲೋ ಮಾಡುದು ಬರೀ ಗರ್ಲ್ಸ್, ಇದೆಲ್ಲ ಬರೀ ಗರ್ಲ್ಸಿಗೆ ಮತ್ತೆ ಬಾಯ್ಸಿಗೆಲ್ಲ ಅಪ್ಲೈ ಮಾಡೋಕಾಗ ನಡಿ ಎಲ್ಲ ಕೆಲವ್ರು ಅನ್ಕೊಂಡಿರ್ತಾರ. ಬಟ್ ಈ ತರ ಸ್ಕಿನ್ ಕೇರ್ ಆಗಿರ್ಲಿ, ಫೇಸ್ ಮಾಸ್ಕ್ ಆಗಿರ್ಲಿ, ಇದ್ರಲ್ಲಿ ಯಾವುದೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಪ್ಪುದಿಲ್ಲ. ಗರ್ಲ್ಸ್ ಯೂಸ್ ಮಾಡ್ಕೊಂಡ್ಲಕ್, ಬಾಯ್ಸ್ ಯೂಸ್ ಮಾಡ್ಕೊಂಡ್ಲಕ್. ಎಂತಕಂದ್ರೆ ಇಬ್ರಿಗೆ ಇಪ್ಪುದು ಒಂದೇ ತರ ಸ್ಕಿನ್ ಅನ್ನು ಯಾರು ಕೇರ್ ಮಾಡ್ತಾರ ಅವ್ರಂತ ಅಪ್ಲೈ ಮಾಡ್ಕೊಂಡ್ಲಕ್. ಫಸ್ಟ್ ಮಿಸ್ಟೇಕ್, ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ, ಯಾರ್ ಬೇಕಾದ್ರೆ ಹಚ್ಕೊಂಡ್ಲಕ್. ಸೆಕೆಂಡ್ ಮಿಸ್ಟೇಕ್ ಅಂತ ಹೇಳ್ರೆ, ತುಂಬಾ ಜನ ಇದನ್ನ ಯಾವ್ದೋ ನಾಯ್ಕ ಆಫರ್ ಎಲ್ಲ ಆಗಿರ್ಬಹುದು, ಇಲ್ಲ ಯಾವ್ದಾದ್ರು ಬ್ಯೂಟಿ ವೆಬ್ಸೈಟ್ ಆಫರ್ ಎಲ್ಲ ಆಗಿರ್ಬಹುದು ತಕೊಂಡಿರ್ತಾರ. ಕೊಟ್ಟ ದುಡ್ಡು ವೇಸ್ಟ್ ಆಗ ನಡಿ ಕೂತ್ಕೊಂಡಿರ್ತಾರ, ಹಿಂಗ್ ಹೊಡಿತಾರೆ, ಹಿಂಗ್ ಅಪ್ಲೈ ಮಾಡ್ಕಂತ್ರ. ಎಂತದು ವರ್ಕೇ ಆಗ್ತಿಲ್ಲ ಆ ತರ ಎಲ್ಲ ಮಾಡ್ಕೊಂಡ್ರೆ. ಎಂತಕಂದ್ರೆ ಮುಖದ ಮೇಲೆ ಡಸ್ಟ್ ಇರತ್, ಮುಖದ ಮೇಲೆ ಗಲೀಜ್ ಇರತ್ತ. ಈ ಸಿರಮ್ ನೀವು ಹೈಕೊಂಡ್ರು ಕೂಡಲೇ ಈ ಮಾಸ್ಕ್ ಆ ಸಿರಮ್ ಸ್ಕಿನ್ ಅನ್ನು ಅಬ್ಸರ್ವ್ ಮಾಡೋದಿಲ್ಲ. ವೇಸ್ಟ್, ನಿಮ್ ದುಡ್ಡು ವೇಸ್ಟ್, ಇದರದ್ದು ಎಂತ ಕೆಲಸನೂ ಮಾಡೋದಿಲ್ಲ, ಸುಮ್ನೆ ವೇಸ್ಟ್ ವೇಸ್ಟ್ ವೇಸ್ಟ್. ಅದಕ್ಕೆ ನೀವು ಎಂತ ಮಾಡ್ಕೊಂಡಿ ಹೇಳ್ರೆ, ಕ್ಲೆನ್ಸಿಂಗ್ ಮಾಡ್ಕೊ, ಫೇಸ್ ವಾಶ್ ಮಾಡ್ಕೊ, ಅದಾದ್ಮೇಲೆ ಕ್ಲೆನ್ಸರ್ ಅಲ್ಲಿ ಕ್ಲೆನ್ಸ್ ಮಾಡ್ಕೊ, ಮತ್ತೆ ಅದಾದ್ಮೇಲೆ ಒಳ್ಳೆ ಬಟ್ಟೆಯಲ್ಲಿ ಮುಖನ ಒರೆಸ್ಕೊಂಡ್ ಆದ್ಮೇಲೆ ಈ ಮಾಸ್ಕ್ ನ ಅಪ್ಲೈ ಮಾಡ್ಕೊ. ಇಲ್ಲ ಅಂದ್ರೆ ಸುಮ್ನೆ ವೇಸ್ಟ್, ನೀವು ತಕೊಂದು ವೇಸ್ಟ್, ನಿಮ್ ದುಡ್ಡು ವೇಸ್ಟ್, ಎಲ್ಲದು ವೇಸ್ಟ್. ಥರ್ಡ್ ಮಿಸ್ಟೇಕ್ ಅಂತ ಹೇಳ್ರೆ, ಫೇಸ್ ಮಾಸ್ಕ್ ನ ಆಲ್ರೆಡಿ ಅಪ್ಲೈ ಮಾಡಿರ್ತೀರಿ. ಅಪ್ಲೈ ಮಾಡಿದಾದ್ಮೇಲೆ ಇದ್ರದ್ದು ಹಿಂದ್ಗಡೆನೆ ನಿಮ್ಗೆ ಕೊಟ್ಟಿರುತ್ತೆ 10-15 ಮಿನಿಟ್ಸ್ ಅಷ್ಟೇ ನೀವು ಸ್ಕಿನ್ ಮೇಲೆ ಅದು ಮಾಸ್ಕ್ ನ ಇಡ್ಕೊಂಡಿ. ನೀವೆಂತ ಮಾಡ್ತೀರಿ, ಅದು ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿ ನಡಿ ಅರ್ಧ ಗಂಟೆ 1 ಗಂಟೆ ಇಡ್ತೀರಿ. ಇದು ನಿಮ್ಗೆ ವೇಸ್ಟ್. ಎಂತಕಂದ್ರೆ ಇದ್ರದ್ದೊಂದು ರೂಲ್ ಇತ್ತು, ಯಾವುದೇ ಫೇಸ್ ಮಾಸ್ಕ್ ಆಗಲಿ 10-15 ಮಿನಿಟ್ಸ್ ವರೆಗೆ ಮಾತ್ರ ಫೇಸ್ ಮಾಸ್ಕ್ ಇಂದ ಸ್ಕಿನ್ ಎಂತ ಮಾಡ್ತಾ ಸಿರಮ್ ನ ಅಬ್ಸರ್ವ್ ಮಾಡತ್ತ. ಅರ್ಧ ಗಂಟೆ ಆದ್ಮೇಲೆ ಒಳಗ್ ಕಳ್ಸಿರತ್ತಲ್ಲ ಸಿರಮ್, ಅದು ಮತ್ತು ಫೇಸ್ ಮಾಸ್ಕ್ ಅಬ್ಸರ್ವ್ ಮಾಡುತ್ತೆ. ನೀವು ಅಷ್ಟೊತ್ತಿ ಹೈಕೊಂಡ್ರು ವೇಸ್ಟ್, ಸ್ಕಿನ್ ಒಳಗೆ ಹೋದೆಲ್ಲ ಸಿರಮ್ ಹೊರಗೆ ಬಂದಿರತ್ತೆ, ಮತ್ತೆ ಫೇಸ್ ಮಾಸ್ಕ್ ಬಂದಿರತ್ತೆ. ಸೊ ಅದಕ್ಕೆ 10-15 ಮಿನಿಟ್ಸ್ ಮಾತ್ರ ಅದನ್ನ ಸ್ಕಿನ್ ಮೇಲೆ ಇರ್ಲಿ, ಅದಾದ್ಮೇಲೆ ಅದನ್ನ ರಿಮೂವ್ ಮಾಡಿ. ತುಂಬಾ ಜನ ಈ ಮಿಸ್ಟೇಕ್ಸ್ ಮಾಡ್ತೀರಿ, ಆ ಮಿಸ್ಟೇಕ್ಸ್ ಮಾಡಬೇಡಿ. ಮತ್ತೆ ಇದೇ ರೀಸನ್ ಹೇಳುದು, ಫೇಸ್ ಮಾಸ್ಕ್ ಅಪ್ಲೈ ಮಾಡಿ ಆದ್ಮೇಲೆ ನಿದ್ರಿ ಮಾಡೋಕಾಗ ನಡಿ, ನಿದ್ರಿ ಮಾಡ್ರಿ ಅಂತ ಆಗ ಹೇಳಿನಲ್ಲ, ಅದೇ ತರ ಈ ಮಿಸ್ಟೇಕ್ ಅನ್ನು ಅವಾಯ್ಡ್ ಮಾಡಿ. ಈಗ ನಾವು ಈ ಫೇಸ್ ಮಾಸ್ಕ್ ನ ಯಾವ ತರ ಅಪ್ಲೈ ಮಾಡುದು ಅನ್ನಡಿ ಕಾಂಬ.
ಫಸ್ಟ್ ಫೇಸ್ ಮಾಸ್ಕ್ ಅಪ್ಲೈ ಮಾಡೋತಿಗೆ ಈ ಮಾಸ್ಕ್ ಪ್ಯಾಕೆಟ್ ಇರತ್ತಲ್ಲ ಅದನ್ನ ಒಂದ್ ಸ್ವಲ್ಪ ಪ್ರೆಸ್ ಮಾಡಕ. ಎಂತಕಂದ್ರೆ ಸಿರಮ್ ಲಾಸ್ಟ್ ಅಲ್ಲಿ ಹೋಗಿ ಕೂತ್ಕೊಂಡಿರತ್ತ, ಮಾಸ್ಕಿಗೆ ಅಬ್ಸಾರ್ಬ್ ಆಯ್ಪುದಿಲ್ಲ. ಸೊ ಅದಕ್ಕೆ ಈವನ್ಲಿ ಅಬ್ಸಾರ್ಬ್ ಆಯ್ಕಲ್ಲ, ಅದಕ್ಕೆ ಈ ತರ ಪ್ರೆಸ್ ಮಾಡಕ್ ನೀವು. ಮತ್ತೆ ಈ ಫೇಸ್ ಮಾಸ್ಕ್ ನ ಚಿಲ್ ಟೆಂಪರೇಚರ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಡ್ಕ. ಅಂದ್ರೆ ಈ ಹೀಟ್ ಟೆಂಪರೇಚರ್ ಅಲ್ಲೆಲ್ಲ ನೀವು ಸ್ಟೋರ್ ಮಾಡಿ ಇಡೋಕಾಗ. ಎಲ್ಲಿ ಇಡ್ಕಂತ ಹೇಳ್ರೆ ಈ ಡೀಪ್ ಫ್ರೀಸರ್ ಅಲ್ಲಿ ಇಡೋಕಾಗ. ನಾರ್ಮಲ್ ಫ್ರೀಸರ್ ಇರತ್ತಲ್ಲ ಕೆಳಗೆ, ಅಲ್ಲಿ ಇಟ್ರೆ ನಾರ್ಮಲ್ ಪ್ರಾಬ್ಲಮ್ ಇಲ್ಲ. ಹೊಡೋಕೆ ಆತಿಲ್ಲಪ್ಪ, ಶಕ್ತಿ ಸಾಕತ್ತಿಲ್ಲ ಏನು. ನಾನು ಆಲ್ರೆಡಿ ಫೇಸ್ ನ ಕ್ಲೆನ್ಸಿಂಗ್ ಮಾಡಿದೆ. ಈಗ ಹಿಂಗಿರತ್ತ, ಪ್ಯಾಕೆಟ್ ಒಳಗೆಲ್ಲ ಸಿರಮ್ ಇರತ್ತ. ವೇಸ್ಟ್ ಮಾಡಬೇಡಿ, ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳಿ. ಭೂತ ಅದು ಭೂತ. ಕಣ್ಣಿಂದ ಮತ್ತೆ ಬಾಯಿಂದ ದೂರ ಇಡ್ಕೊ. ಅಪ್ಲೈ ಮಾಡಿ ಆದ್ಮೇಲೆ ಈವನ್ಲಿ ಹಿಂಗೆ ಮಸಾಜ್ ಮಾಡಕ ಸರ್ಕ್ಯುಲರ್ ಮೋಷನ್ ಅಲ್ಲೇ. ಎಂತಕಂದ್ರೆ ಸಿರಮ್ ಸ್ಕಿನ್ನಿಗೆ ಅಪ್ಲೈ ಆಯ್ಕಲ್ಲ, ಸೊ ಅದಕ್ಕೆ 10 ಮಿನಿಟ್ಸ್ ಮಾತ್ರ ಸ್ಕಿನ್ ಮೇಲೆ ಇಡೀನಿ. ಅದಕ್ಕೂ ಜಾಸ್ತಿ ಇಡ್ಬೇಡಿ, ಮಾತಾಡೋಕೆಲ್ಲ ಹೋಯ್ಬೇಡಿ. ನಾನು ಆಮೇಲೆ ಸಿಗ್ತೇನೆ. ಈಗ 10 ಮಿನಿಟ್ಸ್ ಆಯ್ತು. 10 ಮಿನಿಟ್ಸ್ ಆದ್ಮೇಲೆ ನಾನು ಇದನ್ನ ರಿಮೂವ್ ಮಾಡ್ತಿದ್ದೆ. ನಿಧಾನ ರಿಮೂವ್ ಮಾಡಿ, ಪರ್ಕ ನಡೆ ಹಿಂಗೆ ಹೇಳೋಕಾಗ. ಆಯ್ತು, ಇದು ನಾನೀಗ ಬಿಸಾಕ್ತೆ. ಅದಾದ್ಮೇಲೆ ಒಂದ್ ಹೇಳೋಕಿತ್ತೆ ಅಂತಂದ್ರೆ, ಅಪ್ಲೈ ಮಾಡಿ ಆದ್ಮೇಲೆ ಈ ಸಿರಮ್ಸ್ ಈ ಪ್ಯಾಕೆಟ್ ಅಡಿ ಇರತ್ತೆ ಕೆಳಗೆ, ಅದನ್ನೆಲ್ಲ ಎಂತ ಮಾಡ್ಕಂದ್ರೆ ಈ ನೆಕ್ ಅಡಿ ಅಥವಾ ಕೈಗೆಲ್ಲ ಅಪ್ಲೈ ಮಾಡ್ಕೊಂಡ್ ಪ್ರಾಬ್ಲಮ್ ಇಲ್ಲ, ಸುಮ್ನೆ ವೇಸ್ಟ್ ಆಗ್ತಲ್ಲ. ಇದನ್ನ ನೀವು ಸ್ಟೋರ್ ಮಾಡಿನೂ ಇಡ್ಲಕ್, ನಿಮ್ ಸ್ಕಿನ್ ಕೇರ್ ರೂಟೀನ್ ಅಲ್ಲ ಇದನ್ನ ನೀವು ಅಪ್ಲೈ ಮಾಡ್ಕೊಂಡ್ಲಕ್ಕ. ಕೆಲವರೆಲ್ಲ ಇದನ್ನ ಮಾಸ್ಕ್ ನ ತೆಗ್ದಾದ್ಮೇಲೆ ಮುಖ ತೊಳಿತ್ರು. ಮುಖ ತೊಳಕಾಗ ಒಂದ್ 2 ಅವರ್ಸ್ ಇಲ್ಲ 3 ಅವರ್ಸ್ ಅದ್ ಫೇಸ್ ಮೇಲೆ ಇರ್ಕ್. ಎಂತಕಂದ್ರೆ ಸಿರಮ್ಸ್ ಸ್ಕಿನ್ನಿಗೆ ಅಬ್ಸಾರ್ಬ್ ಆಯ್ಕಲ್ಲ, ಅದಕ್ಕೆ. ಮತ್ತೆ ಇನ್ನೊಂದ್ ಎಂತ ನಡಿ ಹೇಳ್ರೆ, ನೀವು ಇವತ್ತು ಫೇಸ್ ಮಾಸ್ಕ್ ಅಪ್ಲೈ ಮಾಡಿರಿ ನಡಿ ಹೇಳಿ ನಿಮ್ಮ ಸ್ಕಿನ್ ಕೇರ್ ನ ಸ್ಕಿಪ್ ಮಾಡೋಕಿಲ್ಲ. ನೀವು ಡೈಲಿ ಫೇಸ್ ವಾಶ್ ಮಾಡೋ ತರ ಫೇಸ್ ವಾಶ್ ಮಾಡ್ಕ, ಟೋನರ್ ಯೂಸ್ ಮಾಡ್ಕ, ಮಾಯಶ್ಚರೈಸರ್ ಯೂಸ್ ಮಾಡ್ಕ, ಹಂಗೆ ನಿಮ್ ಸ್ಕಿನ್ ಕೇರ್ ನ ನೀವು ಫಾಲೋ ಮಾಡ್ಕ. ಇದನ್ನ ಹೈಕಣಿದೆ ಸ್ಕಿಪ್ ಮಾಡೋಕಿಲ್ಲ. ನನ್ನ ಸ್ಕಿನ್ ಕಣ್ಣಿ ಸ್ವಲ್ಪ ಗ್ಲೋ ಆದ ತರ ಅನ್ಸ್ತಿಲ್ಲ ನಿಮ್ಗೆ ಫೇಸ್ ಮಾಸ್ಕ್ ಅಪ್ಲೈ ಮಾಡಿ ಆದ್ಮೇಲೆ. ನೀವು ಅಷ್ಟೇ ವಾರದಲ್ಲಿ ಒಂದ್ಸಲ ಆಯ್ಲಿ ಅಥವಾ ತಿಂಗಳಲ್ಲಿ 1-2-3 ಸಲ ಆಯ್ಲಿ ಫೇಸ್ ಮಾಸ್ಕ್ ನ ಅಪ್ಲೈ ಮಾಡ್ಕೊಂಡು ಸ್ಕಿನ್ ಅನ್ನು ಕೇರ್ ಮಾಡಿ. ನಾನಿವತ್ತು ನಿಮ್ಗೆ ಇದ್ರದ್ ಬೆನಿಫಿಟ್ಸ್, ಈ ಫೇಸ್ ಮಾಸ್ಕ್ ಬೆನಿಫಿಟ್ಸ್ ಮತ್ತೆ ರೈಟ್ ವೇಲ್ ಇದನ್ನ ಯಾವ ತರ ಅಪ್ಲೈ ಮಾಡುದು, ನೀವು ಯಾವ್ದೆಲ್ಲ ಮಿಸ್ಟೇಕ್ಸ್ ಮಾಡಿದ್ರಿ ಆ ಮಿಸ್ಟೇಕ್ಸ್ ಯಾವ ತರ ಮಾಡೋಕಾಗ ನನಗೆ ಎಲ್ಲದೂ ತಿಳಿಸಿಕೊಟ್ಟಿದೆ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಒಂದ್ ಶೇರ್ ಮಾಡಿ, ಒಂದ್ ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರನ್ನೋ ಬೆಳೆಸ್ತೀರಿ ಅಂಬರು, ನಮ್ಮನ್ನು ಒಂದ್ ಸ್ವಲ್ಪ ಬೆಳೆಸಿ ಆಮೇಲೆ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.